ಟ್ರಿಪ್ ಮಾತ್ರ ಮೆಮೊರಿಯಲ್ ಟ್ರಿಪ್ ಆಗಿರತ್ತೆ, ಅದಂತೂ ಪಕ್ಕ. ಲೈಕ್ ಮಾಡ್ರಿ, ಲೈಕ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ವಿಡಿಯೋ ಕೂಡ ಆಗೈತೆ ಅಷ್ಟೇ. ಝೂ ಎಲ್ಲಿಗೆ ದನ ಮೀಸಕ ಅವ್ರೆ ಕೊಟ್ಮೇಲೆ ಯಾಕೆ 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 ನಿದ್ದೆ ಬರ್ತಿಲ್ಲ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನೀನು ನೀನು ಬಸ್ಸಿಂದ ನೀನೇ ರಾಜಕುಮಾರ. ನನ್ನಂತೂ ತುಂಬಾ ಇಷ್ಟ ಆಯ್ತು. ಇವ್ರಿ ಬ್ಲಾಕ್ ಇಲ್ಲಿ ಬಂದಿದ್ದಾರೆ. ಗಂಟ್ಲು ಕಟ್ಕೊಬಿಟ್ಟಿದೆ ಒಂದೇ ದಿನಕ್ಕೆ. ಸೊ ನಿಂಗೆ ವ್ಯೂ ತೋರಿಸ್ತೀನಿ ಬನ್ನಿ. ಇಲ್ಲಿ ಗುಡ್ ಮಾರ್ನಿಂಗ್ ಹೇಳು. ಇಲ್ಲಿ ಒಂದು ಗೂಬೆ ಇತ್ತಾ, ಇದು ಬಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ನಮ್ಮ ಅಣ್ಣನ ಮನೆ ಪಕ್ಕ ಇರೋದು. ಕಿರಿಯನೇ ಹೇಳಿದ್ದು ಆಯಿತಾ. ಅಲ್ಲೊಂದು ಟೆಂಪಲ್ ಇದೆ, ಮತ್ತು ಅಲ್ಲಿ ಲಾಸ್ಟಲ್ಲಿ ಒಂದು ಗೂಬೆ ಕೂತಿತ್ತು ಗೈಸ್. ಅದಕ್ಕೆ ನಮ್ಮಣ್ಣ ಎಲ್ಲರನ್ನೂ ಎದ್ದಿಸ್ಬಿಟ್ಟು ಗೂಬೆ ನೋಡಿ ಗೂಬೆ ನೋಡಿ ಅಂತಿದ್ರು. ನೋಡಿ ಗಾಯ್ಸ್, ಇವ್ರು ಇವಾಗ ತಾನೇ ಎದ್ದಿರೋದ್ರಿಂದ ಹೆಂಗ್ ಕೂತಿದ್ದಾರೆ ಅಂತ. ಎಲ್ಲರೂ ಫೋನ್ ಗೀನೆಲ್ಲ ನೋಡ್ಕೊಂಡು ಏನು ಡಿಸ್ಕಸ್ ಮಾಡ್ತಾರ ಸುಮ್ಮನೆ. ಅಲ್ಲಿ ಕ್ಯಾಲೆಂಡರ್ ಚೇಂಜ್ ಮಾಡ್ತಿದ್ದಾರೆ, ಅದಕ್ಕೆ ಹಂಗೆ ನಿಂತಿದ್ದಾರೆ. ಇವ್ರು 3 ಜನ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದಾರೆ, ಯಾಕಂದರೆ ಇವತ್ತು ಕಿಚನ್ ಡಿಪಾರ್ಟ್ಮೆಂಟ್ ಅವ್ರದ್ದಲ್ಲ. ಸೊ ಟೀಗೆ ಅಂತ ವೇಟ್ ಮಾಡ್ತಿದ್ದಾರೆ. ನೋಡಿ ಇವಾಗ ತಾನೇ ಎದ್ದಿರೋದ್ರಿಂದ ಹೆಂಗೆ ಕೂತಿದ್ದಾರೆ. ಇಲ್ಲಿ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದಾರೆ, ಅಲ್ಲಿ ಟೀಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ವಿಕ್ಕಿ ಬ್ರೋ ಏನೋ ಬರೀತಾ ಇದ್ದಾರೆ, ನೋಡೋಣ ಬನ್ನಿ. ಇದೊಂದು ಆರ್ಟ, ಇದು ಪರ್ಮನೆಂಟ್ ಮಾರ್ಕರ್ ಹೋಗಲ್ಲ. ಇದು ಆರ್ಟ್ ಏನೋ, ಇದು ಬಟರ್ಫ್ಲೈ ಡ್ರಾ ಮಾಡ್ಲಾ? ತಿರ್ಕೊಬಿಟ್ಟಿದೆ. ನಾವು ಎಲ್ಲರೂ ಕೆಟ್ಟಾಗಿ ಏನು ಮಾತಾಡ್ತಾ ಇರ್ಲಿಲ್ಲ. ಅಲ್ಲಿ ಒಂದು ಆನಿಮೆ ಕಾರ್ಟೂನ್ ಹೆಸರು ಹೇಳಿದ್ರು, ಅದಕ್ಕೋಸ್ಕರ ಹೇಳಿದ ಅಷ್ಟೇ. ಸೊ ಗಾಯ್ಸ್, ಈಗ ನಾವು ಫೈನಲಿ ಗುಂಡು ಮಾಮವ್ರ ಮನೆ ಬಿಡ್ತಾ ಇದೀವಿ. ಬಿಟ್ಟು ಇವಾಗ ನಾವು ಸಿರಿಮನೆ ಫಾಲ್ಸ್ಗೆ ಹೋಗ್ತಿದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಫುಲ್ ಆಟ ಆಡ್ತೀವಿ. ನಿಜ ಈ ಟ್ರಿಪ್ ಮಾತ್ರ ಮೆಮೊರಿಯಲ್ ಟ್ರಿಪ್ ಆಗಿರತ್ತೆ, ಅದಂತೂ ಪಕ್ಕ. ಮಾತಾಡಿ ಬ್ರೋ. ಏನು ಇಲ್ಲ, ಎಲ್ಲ ಇದೆ. ಇದೇ ಕ್ಯಾಪ್ಷನ್ಸ್ ಅಲ್ಲಿ ನಿಮ್ಗೆ ಇನ್ನೊಂದು ಲಿಂಕ್ ಕಳಿಸ್ತೀನಿ, ಓಕೆನಾ? ಅಲ್ಲೋಗಿ ಆ ಯೂಟ್ಯೂಬ್ ಚಾನೆಲ್ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಲೈಕ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಫ್ಯಾಮಿಲಿ ಜೊತೆ ಬಂದ್ರೆ ಒಂದಂದ್ರೆ ನಾವೆಲ್ಲ ತಿನ್ಬಿಟ್ಟು ಬಂದಿರ್ತೀವ. ಪಾಪ ಅತ್ತೆರು ಅವ್ರು ತಿನ್ಬೇಕು, ಅವ್ರು ಬರ್ಬೇಕು. ಇನ್ನು ಅವ್ರು ಬಂದು ನಾವು ಹೊರಡೋ ತನಕ ಎಷ್ಟೊತ್ತಾಗುತ್ತೆ ಗಾಯ್ಸ್? ಆಲ್ರೆಡಿ 8:30 ಆಯ್ತು. ಸಿರಿಮನೆ ಫಸ್ಟ್ ಇಲ್ಲಿಂದ 2 hours. ನಾವಿರೋದ್ ಭದ್ರ. ಯಾ ಬಟ್ ನಮ್ಗಂತೂ ಆಟ ಆಡಕ್ ಬಿಡ್ಬೇಕು. ಬೇಗ ಬನ್ನಿ ಬೇಗ ಬನ್ನಿ ಅಂದ್ರೆ ನಾನು ಅಲ್ಲೇ ಮಲ್ಕೊಂಡು ಅಷ್ಟೇ. ನೋಡಿ ಜೈ ಜೈ ಹೇಳ್ರಿ, ಬೇರೆಯವ್ರಿಗೆಲ್ಲ ಜೈ ಹೇಳ್ತೀರಾ? ಗುಂಡಣ್ಣಂಗೊಂದ್ ಜೈ, ಗುಂಡಣ್ಣಂಗೆ ಥ್ಯಾಂಕ್ ಯು ಗುಂಡಣ್ಣ. ಅವ್ರ ಮನೆ ಭದ್ರಾವತಿಯಿಂದ ಮುಗಿಸ್ಕೊಂಡು ನಾವು ಸಿರಿಮನೆ ಫಾಲ್ಸ್ ಹೋಗ್ಬೇಕಾದ್ರೆ ತೆಗ್ದಿದ್ ವಿಡಿಯೋ ಇದು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೊರಟ್ವಿ. ಜೋಗು ಸಿಗಂದೂರು ಅಂತವ್ರೆ. ಎಲ್ಲಿ ಹೋಗ್ತಿದ್ವಿ ಸಮಮ್ಮ? ಸಮಮ್ಮ ಎಲ್ಲಿ ಹೋಗ್ತಿದ್ವಿ? ಯಾವ ಸಿ? ಯಾವ ಸಿ ಬಾರೇಲಿ?
ಯಾವ ಸಿ ಹೇಳು ಝೂ ಎಲ್ಲಿಗೆ ದನ ಮೀಸಕ ವಾ ಇಲ್ದೇ ಇರೋ ಪ್ಲೇನ್ ಅಲ್ಲ ಹೇಳ್ತೋಳೆ ಗೈಸ್ ತುಂಗಾಭದ್ರಾ ಗೈಸ್ ನೋಡಿ ನಾವು ಸುಮ್ಮನೆ ಅಂತೂ ಹೋಗಕ್ಕಾಗಲ್ಲ, ಅದು ನಿಮ್ಗೆ ಗೊತ್ತು. ಅದಕ್ಕೋಸ್ಕರ ನಾವು ರೀಲ್ ಮಾಡೋಣ ಅಂದ್ಕೊಂಡು ರೀಲ್ ಮಾಡ್ತಾ ಇದ್ವಿ. ಸೊ ನವಗ್ರಹ ಮೂವಿದು ಒಂದು ಸಾಂಗ್ ಟ್ರಿಪ್ ಸಾಂಗ್ ಇದೆಯಲ್ಲ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ವಿ. ನೋಡಿ ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಬಿಕಾಸ್ 2 hours ಬೇಕು ನಾವು ಸಿರಿಮನೆ ಫಾಲ್ಸ್ ತಲುಪಕ್ಕೆ. ಅಲ್ಲಿವರೆಗೂ ಬೋರ್ ಹಿಡಿಬೋದಲ್ಲ, ಅದಕ್ಕೋಸ್ಕರ. ಸೊ ಗೈಸ್ ನಾವು ಸಿರಿಮನೆ ಫಾಲ್ಸ್ ಹತ್ರ ಬಂದ್ವಿ. ಅಲ್ಲಿ ಚಿಕ್ಕ ಮಕ್ಕಳಿಗೆ 20, ಆದರೆ ಅಡಲ್ಟ್ಸ್ಗೆ 50 rupees ಪರ್ ಹೆಡ್. ಸೊ ಅಲ್ಲಿ ಟಿಕೆಟ್ ತಗೊಂಡು ನೋಡಿ ಇವಾಗ ಅಲ್ಲಿ ಕೆಳಗಡೆ ಹೋಗ್ಬೇಕು, ಅಲ್ಲಿ ಫುಲ್ ಕೆಳಗಡೆ. ಗೈಸ್ ನೋಡಿ ನಾವು ಗೇಟಿಂದ ಇಳಿದು ಬಂದ್ವಿ. ಈ ಥರ ಮೆಟ್ಲಿರುತ್ತೆ, ಅಲ್ಲಿ ಸ್ವಲ್ಪ ದೂರದಲ್ಲೇ ನಮ್ಗೆ ಕಾಣುತ್ತೆ ನೋಡಿ ವಾಟರ್ಫಾಲ್ ಹೆಂಗಿದೆ ಅಂತ. ನೋಡಿ ಇವಾಗ ಕಾಣುತ್ತೆ, ತೋರಿಸ್ತೀವಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದೊಂಥರ ಪ್ರೈವೇಟ್ ಫಾಲ್ಸ್ ಥರ, ನಾವು ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ಬೋದು. ನೋಡಿ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಆಟ ಆಡೋಕ್ಕಂತ. ಇವಾಗ ನಾವು ಫೋಟೋಸ್ ಎಲ್ಲ ಮುಗಿಸ್ಕೊಂಡು ನಾನು ಹೋಗ್ತೀವಿ ಅಲ್ಲಿ. ಓಕೆ ಬನ್ನಿ. ಫುಲ್ ಮಳೆ ಇತ್ತು ಅಲ್ಲಿ, ಹಂಗೂ ಚಳಿ. ಅಲ್ಲಿ ಆಮೇಲೆ ಹುಷಾರು, ಚಿಕ್ಕ ಮಕ್ಳು ಹೋಗುವಾಗ ಅಲ್ಲಿ ಆಳ ಏನಿಲ್ಲ, ಬಟ್ ಆ ಫೋರ್ಸ್ ಇದಲ್ಲ, ನೀರು ಬೀಳೋ ಫೋರ್ಸ್, ಅದು ಹೆಂಗೆ ಸರಿ ಹೊಡೆಯುತ್ತೆ ಬೆನ್ನಿಗೆಲ್ಲ. ಸೊ ಹುಷಾರಾಗಿರಿ, ಮುಂದೆ ಜಾಸ್ತಿ ಡೀಪ್ ಹೋಗ್ಬೇಡಿ. ನಾವು ರೀಲಿಗೆ ರೆಡಿ ಮಾಡ್ಕೊತಾ ಇದ್ವಿ, ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ಆಲ್ರೆಡಿ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ವಿಡಿಯೋ ಕೂಡ ಆಗೋಯ್ತು ಅಷ್ಟು ಬೇಗನೆ, ಸಿಂಗಲ್ ಟೇಕಲ್ಲಿ. ಮಳೆ ಬಂದಿದ್ದರಿಂದ ನೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದು ಶೃಂಗೇರಿಗೆ. ಬಾಗಿಲು ಹಾಕಿತ್ತು, ಊಟ ಕೂಡ ಸಿಕ್ಕಲಿಲ್ಲ. ಆದರೂ ಅಲ್ಲಿದ್ದು ಹಾಗೆ ಸುತ್ತಮುತ್ತ ನೋಡ್ಕೊಂಡು ಬಂದ್ವಿ. ಅಲ್ಲಿಂದ ಹೊರಡೋದು ಲೇಟ್ ಆಯಿತು. ಹೋಗಿ ನಾವು ಕಳ್ಸಕ್ಕೆ ಹೊರಟ್ವಿ. ಅದು ದೇವಸ್ಥಾನ, ಅಲ್ಲಿ ನಮಗೆ ಮಹಾಮಂಗಳಾರತಿ ಸಿಕ್ತು. ಸೊ ಅದು ನಮ್ಮ ಪುಣ್ಯ. ಇವಾಗ ನೋಡಿ ಎಲ್ಲ ಹೆಂಗೆ ಕೂತಿದ್ವಿ, ತುಂಬ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ. ಬಟ್ ನಾವು ಹೋಗಿದ್ದು ನೈಟ್, ಬೆಳಗ್ಗೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಒಂದು ಥಿಂಗ್, ನೀವು ಮಧ್ಯಾಹ್ನ ಹೋದರೆ ಮಾತ್ರ ಅಲ್ಲಿ ಪ್ರಸಾದ ಸಿಗೋದು, ರಾತ್ರಿ ಹೊತ್ತು ಸಿಗೋಲ್ಲ. ನಾವು ಅದನ್ನು ನಂಬ್ಕೊಂಡು ಹೋಗಿನೇ ಹೀಗೆ ದರ್ಶನ ಮಾಡ್ಕೊಂಡು ವಾಪಸ್ ಬಂದ್ವಿ. ಸೊ ಮಧ್ಯಾಹ್ನ ಚಳಿ ತುಂಬ, ಹೊಟ್ಟೆ ಬೇರೆ ಸಿಕ್ಕಿತ್ತು, ಬಟ್ ಅಲ್ಲಿ ಏನೂ ಇದ್ದಿಲ್ಲ. ಸೊ ನಾವು ಹೊಟ್ಟಿದ್ದು ಹೊರನಾಡು. ನೈಟ್ ಆಗಿದ್ದರಿಂದ ಹೊರಟಿ ಬಂದಿದ್ದು ನಮಗೆ ಹೊರನಾಡಲ್ಲಿ. ಅಫ್ಕೋರ್ಸ್ ಅನ್ನಪೂರ್ಣೇಶ್ವರಿ ಇರೋ ಜಾಗದಲ್ಲಿ ನಮ್ಗೆ ಊಟ ಸಿಗಲ್ವಾ, ಊಟ ಸಿಕ್ತು, ಅದನ್ನ ಮಾಡ್ಕೊಂಡು ಅಲ್ಲೇ ಸ್ಟೇ ಆದ್ವಿ. ನೋಡಿ ಫಸ್ಟ್ ದೇವಸ್ಥಾನದ ಊಟ ಏನೋ ಚೆನ್ನಾಗಿತ್ತು, ಬಟ್ ಸಾಂಬಾರು ಸ್ವೀಟ್ ಆ್ಯಸ್ ಯೂಶುವಲ್. ಆಮೇಲೆ ನನ್ನ ಫೇವ್ರೆಟ್ ಪುಳಿಯೋಗರೆ ಹಾಕಿದ್ರು. ನಾವಲ್ಲೇ ಸ್ಟೇ ಆದ್ವಿ. ಆದರೆ ನೋಡಿ ನಮ್ಮ ಸಮ್ಮು ಅವ್ರ ಅಪ್ಪನ ಇಲ್ಲಿ ಮಲ್ಕೋಬೇಡಿ ಅಂದಿದ್ದಕ್ಕೆ ಅವಳು ಫುಲ್ ಕೋಪ ಹಾಕಿ ತಾತನ ಬೈತಾ ಇದ್ಲು. ಅದು ಹೇಳಲಿಲ್ಲ ಅವಳು. ನೋಡಿ ಏನಂದ್ರು ಅವರೇ ಅದೇ ತಾತ. ನೋಡಿ ಹೆಂಗೆ ಅವಳು. ಸಮ್ ಹೇಳು ಏನಾಯ್ತು, ಹೇಳು ಪ್ಲೀಸ್. ಹಾಂ ಏನು ಮಾಡಿದ್ರು, ಹಾಂ ಏನು ಮಾಡಿದ್ರು ಹೇಳೆ. ಗೈಸ್ ನೋಡಿ ಮಲ್ಕೊಳಕ್ಕೆ ಅಲ್ಲಿ ಅಲ್ಲಿ ಓಡಾಡ್ತಿದ್ರು. ನಮಗಂತೂ ನಕ್ಕಿ ಸಾಕಾಯಿತು ಗೈಸ್. ನೋಡಿ ನಮ್ಮ ಅಜ್ಜಿದಿರಿಬ್ರು ಓಡಾಡ್ತಾ ಇದ್ದಾರೆ ಸುಮ್ಮನೆ. ಗೈಸ್ ಆ ತಾತಪ್ಪ ಕೊಟ್ಟಿರೋ ಬೆಡ್ಶೀಟ್ ಅಂದ್ಬಿಟ್ಟು ಅಕ್ಕನೇ ತಂದು ನಮ್ಮೆಲ್ಲರಿಗೂ ಹೊಸ್ಬಿಟ್ರು. ಅದಕ್ಕೆ ಇವರು ಒಳ್ಳೆ ಹಾಡಾಡ್ತಾ ಇದ್ದಾರೆ, ಕೇಳಿಸ್ತಾ ಇದೆಯಾ? ನೋಡಿ ಎಲ್ಲರಿಗೂ ತಂದು ಹಾಕಿದ್ರು. ಚಳಿ ಗಾಯ್ಸ್, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಊಟನೂ ಕೊಟ್ಟರು, ವಸತಿನೂ ಕೊಟ್ಟಿದ್ದಾರೆ. ಆದರೆ ಅವ್ರು ಹೇಳ್ದಂಗೆ ಮನಿಕೋಬೇಕು, ಅವ್ರು ಹೇಳ್ದಂಗೆ ಬೆಡ್ಶೀಟ್ ಹಚ್ಕೋಬೇಕು. ನೋಡಿ ಗಾಯ್ಸ್, ನೋಡಿ ಕೊಟ್ಟಿದ್ದಾರೆ, ಬೆಡ್ಶೀಟ್ ಕೊಟ್ಟಿದ್ದಾರೆ. ನಮ್ಮ ತಾತನ ಕಾಲಕ್ಕೆ ಬೆಡ್ಶೀಟ್ ಕೊಟ್ಟಿದ್ದಾರೆ ನೋಡಿ, ಅವರೇ ಕೊಟ್ಟಿದ್ದಾರೆ. ಎಲ್ಲ ಅವರೇ ಕೊಟ್ಮೇಲೆ ಯಾಕೆ ನಿದ್ದೆ ಬರ್ತಿಲ್ಲ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಗೊತ್ತಾಗ್ತಿಲ್ಲ.
ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಏನ್ ಗೊತ್ತಾ ಗೈಸ್, ಯಾರು ಮಾತ್ರ ಈ ಮಳೆಯಲ್ಲಿ ದೇವಸ್ಥಾನಗಳಿಗೆ ಮಾತ್ರ ಬರಬೇಡಿ ಪ್ಲೀಸ್. ಆಲ್ರೆಡಿ ವೆದರ್ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಗುತ್ತೆ. ಬಟ್ ಫ್ಯಾಮಿಲಿ ಜೊತೆ ಬಂದಾಗ ರೆಡಿ ಆಗಬೇಕು, ಸ್ನಾನ ಮಾಡಬೇಕು, ಎಲ್ಲ ಇರುತ್ತೆ. ಸ್ವಲ್ಪ ರಿಸ್ಕಿ ಅನಿಸುತ್ತೆ, ರಿಸ್ಕ್ ತಗೊಳ್ಳೋರು ಬರ್ಬೋದು. ಬಟ್ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ. ಬೇರೆ ಪ್ಲೇಸ್ ಹೋದ್ರೆ ಸೀಸನ್ ಸ್ವಲ್ಪನೇ ಕಷ್ಟ. ಒಂದು 5 ನಿಮಿಷ ಸ್ವಲ್ಪ ಚೆನ್ನಾಗಿರುತ್ತೆ, ಮತ್ತೆ ಮಳೆ ಬರುತ್ತೆ. ತೋರಿಸ್ತೀನಿ ನೋಡಿ, ಎಲ್ಲ ಬಸ್ ಹುಡಿಕೊಂಡು ಹೋಯ್ತಾ ಇದ್ದೀವಿ. ಆ ಕಡೆ ಹೋಗೋದು, ಇಲ್ಲಿ ಬಸ್ ಪಾರ್ಕಿಂಗು ಅಂತೆ. ಅಯ್ಯೋ, ಅಲ್ಲಿ ನೋಡಿ ವೆದರ್ ಅಲ್ಲಿ ನೋಡಿ, ಅಲ್ಲಿ ಮಳೆ. ನೋಡಿದ್ರಲ್ಲ ಗೈಸ್, ಇದಿತ್ತು ವೆದರ್. ತುಂಬ ಚಳಿ, ತುಂಬ ಮಳೆ, ಸಖತ್ ಇರಿಟೇಟ್ ಆಯಿತು. ಬಟ್ ದರ್ಶನ ಮಾಡ್ಕೊಂಡು ಬಂದು ತಿಂಡಿ ಮಾಡ್ಕೊಂಡಿಲ್ಲ. ಇಲ್ಲಿ ಒಂದು ನಮಗೆ ಕ್ಯೂಟ್ ನಾಯಿನರಿ ಸಿಕ್ತು, ಮಾತಾಡಿಸ್ತಾ ಇದ್ವಿ ನೋಡಿ. ಎಲ್ಲ ದರ್ಶನ ಅವಾಗ ತಾನೇ ಮುಗಿಸ್ಕೊಂಡು ಆಚೆ ಬಂದಿದ್ವಿ. ನೀನು ಬಸ್ಸಿಂದ ಹೊರಡಬೇಕಿತ್ತು ನೋಡಿ. ಗ್ಯಾಪಲ್ಲಿ ನಾವು ರೀಲ್ಸ್ ಮಾಡ್ಕೊಂಡ್ವಿ. ಆಮೇಲೆ ಬಸ್ ಹತ್ತಿ ಹೋಗೋವಾಗ ನಾವು ಮಧ್ಯದಲ್ಲಿ ಒಂದು ಒಳ್ಳೆ ಸ್ಪಾಟ್ ಸಿಕ್ತು. ಅದು ವಾಟರ್ಫಾಲ್, ಚಿಕ್ಕ ವಾಟರ್ಫಾಲ್ ಸಿಕ್ತು. ಸೊ ಅಲ್ಲಿ ನಿಂತು ಅಲ್ಲೂ ಸ್ವಲ್ಪ ವೀಡಿಯೋಸ್, ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ನೋಡಿ ಆ ಫಾಲ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ತುಂಬ ಚಿಕ್ಕಿದೆ ಬಟ್ ಚೆನ್ನಾಗಿದೆ. ನೋಡಿ ಮುಂದೆ ಗಾಡಿ ಹಾಕಿದ್ವಿ. ಆ್ಯಕ್ಚುಲಿ ನಮ್ಮ ಬಸ್ ಒಳಗೂ ಒಂದು ವಾಟರ್ಫಾಲ್ ಇತ್ತು, ನಿಮ್ಗೆ ಗೊತ್ತಿಲ್ಲ. ಅದು ಮಳೆ ಬಂದು ಸೀಟ್ ಮೇಲೆಲ್ಲ ಸೋರಿತ್ತು. ಯಾರಾದರೂ ವಾಟರ್ಫಾಲಲ್ಲಿ ಟ್ರಾವೆಲ್ ಮಾಡೋದು ನೀವು ನೋಡಿದ್ರಾ? ನಮ್ಮ ಬಸ್ ಫಸ್ಟ್ ನಾವೇ ಸಾಕ್ಷಿ. ನೋಡಿ ಗಾಯ್ಸ್, ಮತ್ತೆ ಒಂದು ರೀಲು, ಒಂದೊಂದು ನಿಮಿಷಕ್ಕೂ ಒಂದೊಂದು ರೀಲು, ಒಂದೊಂದು ಪ್ಲೇಸಿಗೆ ಒಂದೊಂದು ರೀಲು. ನೋಡಿ ಇಲ್ಲೊಂದು ಫೋಟೋ ಹೇಗಿದೆ ನೋಡಿ. ಇವರು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಫಿ ಒಳ್ಳೆ ಸಾಂಗಿಗೆ ನೋಡಿ, ಇಲ್ಲಿ ಟೀ ಕುಡಿತಾ ಇದ್ದಾರೆ. ನಮ್ಮ ಬಸ್ಸಲ್ಲಿದೆ. ನಾವು ಹಳೆಬೀಡು ಆಗಲೇ ನೋಡಿರೋದ್ರಿಂದ ನಾವು ಹೊರಟಿದ್ದು ಬೇಲೂರಿಗೆ. ದೇವಸ್ಥಾನದ ಒಳಗೆ ಹೋಗಲಿಲ್ಲ, ಆಚೆ ಕಡೆ ಮಾಡಿ. ಸೊ ನಮ್ಗೆ ಸ್ಪೆಷಲ್ ಥಿಂಗ್ ಕಾಣಿಸ್ತು ನೋಡಿ. ಸಾಂಗ್ ಓಕೆ ಡನ್. ನೀನೇ ರಾಜಕುಮಾರ. ನನ್ನಂತೂ ತುಂಬ ಇಷ್ಟ ಆಯಿತು, ನಾನು ತಗೊಂಡೆ. ನನ್ನ ಕಸಿನ್ಸ್ ಎಲ್ಲನೂ ಫ್ಲೂಟ್ ಅದು ಇದು ತೊಗೊಂಡ್ರು. ಸೊ ಇವರು ಡಿಫ್ರೆಂಟ್ ಸ್ಟೈಲಲ್ಲೇ ಬಾರಿಸ್ತಾ ಇದ್ದಾರೆ ನೋಡಿ. ಇವಾಗ ಇವರು ಅಷ್ಟೇ ಫೇವ್ರೆಟ್ ಮ್ಯೂಸಿಕ್ನ ಬಾರಿಸಿದ್ರು. ಎಷ್ಟು ಇಷ್ಟ ಅಂದರೆ ಅದ್ರ ಕಂಡ್ರೆ ಪಂಚಪ್ರಾಣ. ಎಕ್ಸ್ಕ್ಯೂಸ್ ಮೀ, ಅದರ್ ಕಂಟ್ರೀಸ್ ಸಿಕ್ಕಿದ್ರು. ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿಸ್ಕೊಂಡು ಆಮೇಲೆ ಮುಂದೆ ಏನಾಯ್ತು ಎಂತ ಕೊರ್ಮ ಅಂದ್ರೆ ಇಲ್ಲ ಅವಳು ಸಿಕ್ತವಳೆ ನೋಡ್ಕೊಳ್ರಿ. ನೋಡಿ ಗಾಯ್ಸ್, ಇವನೇ ಗಾಯ್ಸ್ ಅವ್ರಿಗೆ 27 ಅಂತ, ನಾನು 23 ಅನ್ಕೊಬಿಟ್ಟಿದ್ದೆ ಏಜು. ಅವ್ರು ಫುಲ್ ಶಾಕ್ ಆಗ್ಬಿಟ್ಟವ್ರು, ನಾನು ಅನ್ಕೊಂಡು ನಂಗಿಂತ ದೊಡ್ಡವನು ಅವನು. ಸೊ ಅದಾದ್ಮೇಲೆ ಹ್ಯಾಪಿ ಬರ್ಡೇ ಮಾಡಿ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ನಾನು ಇನ್ಸ್ಟ್ರೂಮೆಂಟ್ ತೊಗೊಂಡಿದ್ದೆ, ವಿಕ್ಕಿ ಅಣ್ಣ ಫ್ಲೂಟ್ ತೊಗೊಂಡಿದ್ವು. ಸೊ ಒಂದು ಸಾಂಗಿಗೆ ಇಬ್ಬರು ಸೈಕಾಗಿ ಪ್ಲೇ ಮಾಡಿದ್ವಿ, ಚೆನ್ನಾಗಿ ಬಂತು. ಅದು ನೀವು ಕೇಳಿಸ್ಕೊಳ್ಳಿ. ಇಷ್ಟು ಎಲ್ಲ ಸೈಲೆಂಟಾಗಿ ಕೂತಿರೋರು ಸಡನ್ನಾಗಿ ಎದ್ದು ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡೋದು. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ನಾವೆಲ್ಲ ಸ್ನ್ಯಾಕ್ಸ್ ತಿಂತೀವಿ ನೋಡಿ. ಹಿಂಗೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಮುಗಿದಿದ್ದೆ ನಾವು ಬಂದು ವಾಪಸ್ ಬಂದ್ವಿ.
ಗೈಸ್ 2 ದಿನದಿಂದ ಸುಮ್ಮನೆ ಇದ್ದ 2 ಪ್ರತಿಭೆಗಳು ಈ ಲಾಸ್ಟ್ ಡೇ ಉದ್ಭವ ಆಗ್ಬಿಡ್ತು ನೋಡಿ. ಒಬ್ರು ಸಚಿನ್ ಅಣ್ಣ, ಇನ್ನೊಬ್ರು ವಿಕ್ಕಿ ಅಣ್ಣ. ನೋಡಿ ಸಡನ್ ಆಗಿ ಎದ್ಬಿಟ್ಟು ನೆಕ್ಸ್ಟ್ ಹೋಗು ಇವ್ರಿ ಬ್ಲಾಕ್ ಇಲ್ಲಿ ಬಂದಿದ್ದಾರೆ. ಇವ್ನ್ಯಾವನ ಗೆಲ್ಲಲಾರೆ ತಿಳಿದು ತಿಳಿದು ಕ್ಷಣವೇತಕ್ಕೆ ಎಲ್ಲರೆದುರು ಬಾದ ಹೋಗಿ ಕೊನೆಗೆ ಮನೆಗೆ ಓಡುವೆ. ಆ ಜಿಂಗಲ ಕಾಲ ಕೊನೆ ಇದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಸಾಂಗ್ ಆಡಿ ಡ್ಯಾನ್ಸ್ ಮಾಡಿ ಮುಂಚೆ ನಾವು ಹೋಗ್ಬಿಡಿದೆ ನೋಡಿ ಎಲ್ಲ. ಹೌದು, ಇಲ್ಲಿ ನೋಡಿ ಸೌಂಡ್ ಮಾಡಕ್ಕೆ ಇವರು ಇನ್ಸ್ಟ್ರೂಮೆಂಟ್ಸ್ ತಗೊಂಡಿದ್ದಾರೆ. ಗೈಸ್ ಹಲೋ, ತಂಬೂರಿನ ವೈಲಿನ ಗೊತ್ತಾಗಿಲ್ಲ. ತಂಬೂರಿ ಅದಕ್ಕೆ ಏನೋ ಕೊಯ್ ಕೊಯ್ ಅಂತ ಇನ್ನು ಜಾಸ್ತಿ ಎಂಜಾಯ್ ಮಾಡಿದ್ವಿ. ಅದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನಮಗೆ ಎಂಜಾಯ್ ಇಂಪಾರ್ಟೆಂಟ್ ಇತ್ತು. ಸೊ ಫೈನಲಿ ಬೆಂಗಳೂರು ಬಂತು. ಸ್ವಲ್ಪ ಜನ ಇಳಿದ್ರು, ನಾವು ನೆಕ್ಸ್ಟ್ ಸ್ಟಾಪಿಗೆ ವೆಯ್ಟ್ ಮಾಡ್ತಿದ್ವಿ. ನೋಡಿ ನಾವು ಫೈನಲಿ ಇಳಿದು ಬಿಟ್ವಿ. ನೋಡಿ ಹೋಗಿದ್ದ ಜಾಗಕ್ಕೆ ಎಲ್ಲ ಇಳಿದು ಬೇಗ ಟೈಮ್ ಆಗೋಯ್ತು. 2 ದಿನ ಹೆಂಗೆ ಕಳೀತು ಅಂತಾನೆ ಗೊತ್ತಾಗಿಲ್ಲ. ಬಟ್ ಸಖತ್ ಮಜಾ ಮಾಡಿದ್ವಿ. ಗಂಟೆ ಒಂದು 11:15 ನಮಸ್ಕಾರ, ಒಂದು ದೊಡ್ಡ ನಮಸ್ಕಾರ.
ಸೊ ಇದಾಗಿತ್ತು ನಮ್ಮ ಫ್ಯಾಮಿಲಿ ಟ್ರಿಪ್ ವ್ಲಾಗ್. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಫಾಲೋ ಮಾಡಿ ಸ್ಯಾಂಡಿ MS ವರ್ಲ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.